ಗೈಸ್ ಎಂತ ಗೊತ್ತುಂಟಾ, ಇವತ್ತೇ ನೀವು ಜಸ್ಟ್ ನಮಗೆ 10 ದಿವಸನೇ ನೋಡ್ಬೋದು ಈ ಬಿಗ್ ಬಾಸ್ ಮನೆಯಲ್ಲಿ. ಆಗ ನಂತರ ನಮಗೆ ಯಾವಾಗ ನೋಡಲಿಕ್ಕೇ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಜಸ್ಟ್ 10 ಡೇಸ್ ಎಷ್ಟು ಸಾಧ್ಯ ಉಂಟು, ಎಷ್ಟು ನೋಡಲಿಕ್ಕೆ ಉಂಟು ನೋಡಿಬಿಡಿ. ಆಗ ನಂತರ ನಮಗೆ ನೋಡಲಿಕ್ಕೇ ಆಗಲ್ಲ, ನಮಗೆ ಯಾವಾಗ ಇಲ್ಲಿ ಬರಲಿಕ್ಕೆ ಆಗಲ್ಲ. ಇದೆ ಕೈ ಉಂಟಲ್ವಾ, ಇದೆ ಮಾತು ಕೈ ಉಂಟಲ್ವಾ, ಬಟ್ ಇದೇನೇ ಸತ್ಯ. 3 ತಿಂಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಾನು ಆ್ಯಕ್ಚುಲಿ ಫಸ್ಟ್ ವೀಕಿಂದ ಬರುವಾಗಲೇ ನಾನು ಯಾವಾಗ ಕೌಂಟೇ ಮಾಡಲಿಲ್ಲ. ನನಗೆ ಅನಿಸ್ತು ಅನ್ಲಿಮಿಟೆಡ್ 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 ಅಂತ, ಬಟ್ ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್. ಸೊ ಗೈಸ್ ಪ್ರೋ ನೋಡೋದಲ್ಲ ಏನಷ್ಟು ಜನಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹೇಳ್ತಿರೋಂಥದ್ದು 100ಕ್ಕೆ 100 ಸತ್ಯ ಅಂತಲೇ ಹೇಳ್ಬೋದು. ದಿನಗಳು ಕಳೀತಿರೋದೇ ಗೊತ್ತಾಗ್ತಿಲ್ಲ. ಇವಾಗ ಬೆಳಗ್ಗೆ ಆಯಿತಾ ಇನ್ನು ರಾತ್ರಿ ಮುಗ್ದೋಯ್ತು ಟೈಮ್, ಈ ರೀತಿ ಫೀಲ್ ಆಗ್ತಿರೋಂಥದ್ದು. ಎಷ್ಟು ಬೇಗ ಹೋಗ್ತಿದೆ ಅಂದರೆ ಯಪ್ಪ ಟೈಮ್ ಆಗ್ತಿರೋದೇ ಗೊತ್ತಾಗ್ತಿಲ್ಲ. ಇವಾಗ ನೀವೇ ಹೇಳಿ, ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ರಾ? ಯಾವತ್ತಾಯಿತು? ಎಷ್ಟು ದಿನ ಆಯಿತು? ಅಲ್ಲಿ ಡೇಟ್ ನೋಡಿ, ನಿನ್ನೆ ಆದಂಗೆ ಕಾಣಿಸಿದೆ ನ್ಯೂ ಇಯರು, ಬಟ್ ದಿನಗಳು ಆಲ್ರೆಡಿ ಎಷ್ಟೋ ಮುಂದೆ ಹೋಗ್ತಾ ಇದ್ದೀವಿ. ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಿದೆ. ಆದಷ್ಟು ಲೈಫ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ, ಟೈಮ್ನ ಕೊಡಿ ಫ್ಯಾಮಿಲಿಗೆ, ಲೈಫ್ನ ಎಂಜಾಯ್ ಮಾಡಿ, ಓಕೆನಾ? ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ರಕ್ಷಿತ್ ಅವ್ರ ಮಾತನ್ನ ಕೇಳಿದ್ರೆ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಆಲ್ರೆಡಿ ಇರೋದು 10 ದಿನ, ಬಿಗ್ ಬಾಸ್ ಮುಗ್ದೋಗುತ್ತೆ, ಮುಂದೆ ಏನು ಅನ್ನೋದೊಂದು ತಲೆಗೆ ಬರ್ತಾಯಿದೆ. ಜೊತೆಗೆ ಇದನ್ನೆಲ್ಲ ಕಳ್ಕೊಬೇಕಲ್ಲ ನಾನು ಅನ್ನೋದು ಕೂಡ ತಲೆಗೆ ಬರ್ತಾಯಿದೆ. ಆ್ಯಂಡ್ ಜೊತೆಗೆ ಸಿಕ್ಕಾಪಟ್ಟೆ ಫೀಲ್ ಕೂಡ ಮಾಡ್ತಿರೋಂಥದ್ದು. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ, ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿರುವಂಥದ್ದು ಏನಿದೆ, ಈ ಬಿಗ್ ಬಾಸ್ ಮನೆಯ ಆಟ ಏನಿದೆ ಅದನ್ನು ಆಟ ಥರ ನೋಡ್ತಾ ಇಲ್ಲ. ಬಿಗ್ ಬಾಸ್ನ ಒಂದು ಅವರು ಜೀವನ ಅಂತ ಅಂದ್ಕೊಂಡಿದ್ದಾರೆ, ಜೀವಿಸ್ತಾ ಇದ್ದಾರೆ. ಒಂದು ಗೇಮ್ ಥರ ನೋಡಿದರೆ ಈ ಥರ ಎಲ್ಲ ಫೀಲ್ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ಆ ಫೀಲ್ನ ಜಾಸ್ತಿ ತಗೋತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಒಂದಂತೂ ಕನ್ಫರ್ಮ್, ಆಟ ಥರ ನೋಡ್ತಾ ಇಲ್ಲ, ಜೀವನನ ಜೀವಿಸ್ತಾ ಇದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ಇದು ಅನ್ಲಿಮಿಟೆಡ್ ಇರಬೇಕು ಅನ್ನೋ ಒಂದು ಆಸೆ ಇರುವಂಥದ್ದು. ಬಟ್ ಅದು ಪಾಸಿಬಲ್ ಇಲ್ಲ. ಅವ್ರಿಗೂ ಅಷ್ಟೇ, ನಮಗೂ ಅಷ್ಟೇ. ಅಲ್ಲಿ ಆ್ಯಕ್ಚುಲಿ 100 ದಿನಗಳಿಗೆ ಮುಗ್ದೋಗುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ. ನಮ್ಮ ಲೈಫ್ ಯಾವಾಗ ಮುಗಿಯುತ್ತಂತ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಎಂಜಾಯ್ ಮಾಡಿರಿ. ಬಟ್ ರಕ್ಷಿತಾ ಅವ್ರಿಗೆ ಸ್ವಲ್ಪ ತಾವು ಇಷ್ಟಪಡೋಂಥ ವ್ಯಕ್ತಿ ಹೇಳಿದಾರಲ್ಲ, ಅವ್ರನ್ನೂ ಕಳ್ಕೊಬಿಡ್ತೀನಿ ಅನ್ನೋ ಒಂದು ಭಯ ಸ್ವಲ್ಪ ಇರುತ್ತಲ್ಲ ಫೀಲು. ಸೊ ಅದು ಕಾಣಿಸ್ತಿದೆ ಅಂತ ಅನಿಸುತ್ತೆ ನನಗೆ. ನೋಡೋಣ, ಅದು ಅನಿಸ್ತಿರ್ಬೋದು ಅವ್ರಿಗೆ. ಬಟ್ ಹೊರಗಡೆ ಕೂಡ ಸಿಗ್ತಾರೆ, ಚೆನ್ನಾಗಿರ್ತಾರೆ. ಎಲ್ಲರೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಷ್ಟೇ. ಸೊ ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.